ನಮಸ್ಕಾರ. ಬಿದಿಗೆ ಚಂದ್ರಮ ಡೊಂಕು ಸಂಚಿಕೆ 7. ಲೇಖಕರು ಎಂ.ಕೆ. ಇಂದಿರಾ. ಈ ಕೃತಿಯ ಗೌರವ ಆಯಾ ಲೇಖಕರಿಗೆ ಸಲ್ಲಿಸತಕ್ಕದ್ದು. ಎಲ್ಲರಿಗೂ ಬೆಳ್ಳಿಯ ತಟ್ಟೆಗಳನ್ನೇ ಹಾಕಿದ್ದರೂ ಸುಬ್ಬಣ್ಣಾಚಾರ್ಯರು ತುಂಗಾಬಾಯಿ ಮುತ್ತಗದ ಪತ್ರಾವಳಿಯನ್ನೇ ಹಾಕಿಸಿಕೊಂಡರು. ಅವರ ಜನ್ಮದಲ್ಲಿ ಅವರು ತಟ್ಟೆಯಲ್ಲಿ ಉಂಡವರಲ್ಲ, ಮೊದಲಿಗೆ ಅಂಗಡಿಯ ಕೊಂಡ ಎಲೆಯಲ್ಲೂ ಉಂಡವರಲ್ಲ. ಈಗ ಊರು ಬಿಟ್ಟು ಬಂದ ಮೇಲೆ ಕೊಂಡ ಎಲೆಯ ಊಟ. ಮಕ್ಕಳಿಗೆಲ್ಲ ಎಲೆ ಕೊಳ್ಳಲಾರದೆ ಅಲ್ಯೂಮಿನಿಯಂ ತಟ್ಟೆ ಹೊಂದಿಸಿದ್ದರು. ಈಗ ಅವರ ಎದುರಿಗೆ ಕುಳಿತಿದ್ದ ಸ್ವಚ್ಛ ಬೆಳ್ಳಿಯ ತಟ್ಟೆಗಳಾದರೂ ಆ ದಂಪತಿಗಳಿಗೆ ತಟ್ಟೆಯ ಊಟವೆಂದರೆ ಹೇಸಿಗೆ. ಇಲ್ಲಿ ಇವರ ಮನೆಯ ಅಡಿಗೆಯ ಪ್ರಾಣೇಶ ಮಡಿಯಲ್ಲೇ ಅಡಿಗೆ ಮಾಡಿದ್ದಾನೆಂದು ಗೊತ್ತಿದ್ದರೂ ಈ ಶ್ರೀಮಂತರ ಮನೆಯಲ್ಲಿ ಬಡಿಸಿಕೊಂಡು ಊಟ ಮಾಡುವುದೆಂದರೆ ಅವರಿಗೆ ಬಹಳ ಸಂಕೋಚವೇ. ಉತ್ಕೃಷ್ಟವಾದ ಅಡಿಗೆ. ವಸಂತ ಮಾಧವ ಒಬ್ಬ ವಿನಃ ಮಿಕ್ಕವರೆಲ್ಲ ಊಟದ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದಾರೆ. ಬಿಂದು ರಾಯರು ಸೀತಾಬಾಯಿ ಬೀಗರಿಗೆ ಉಪಚಾರ ಮಾಡುತ್ತಿದ್ದಾರೆ. ಬೃಂದ ಕೊರಳು ಬಾಗಿ ಬೆಳ್ಳಿಯ ತಟ್ಟೆಯನ್ನೇ ನೋಡುತ್ತಾ ಊಟ ಮಾಡುತ್ತಿದ್ದಳು. ಬೃಂದ, ನೀ ಇಲ್ಲಿ ಸಂಕೋಚ ಮಾಡಿಕೊಂಡ್ರ ನಿನ್ನ ಹೊಟ್ಟಿಗೆ ಸೊನ್ನೆ, ನೆಟ್ಟಿಗೆ ಊಟ ಮಾಡವ್ವ ಎಂದರು ರುಕ್ಮಿಣಿಬಾಯಿ. ಅವಳು ನಗುತ್ತಾ ತಲೆ ಎತ್ತಿ, ಊಟದಾಗೆ ನನಗೇನು ಸಂಕೋಚ ಇಲ್ರಿ ಎಂದಳು ಬಾಯಲ್ಲಿ. ಮನಸ್ಸು ಯೋಚಿಸುತ್ತಿದ್ದುದು ಬೇರೆ. ಆ ಕುಮಾರ ಕಂಠೀರವ ಊಟದ ವೇಳೆಗಾದರೂ ಹೊರಗೆ ಮುಖ ತೋರಿಸಬಹುದು ಎಂದುಕೊಂಡಿದ್ದಳು ಅವಳು. ಇಲ್ಲ, ಅಡಿಗೆಯ ಪ್ರಾಣೇಶ ಬಡಿಸಿಕೊಟ್ಟ ತಟ್ಟೆಯನ್ನು ತಾಯಿಯೇ ಮಗನ ಕೋಣೆಗೆ ಒಯ್ದು ಬಂದರು. ರುಕ್ಮಿಣಿ ಬಾಯಿಯು ಅಲ್ಲಿಗೆ ಹೋಗಿ ಮಾತಾಡಿಕೊಟ್ಟು ಬಂದಿದ್ದರು. ಇವರೆಲ್ಲ ಹೇಳಿದ್ದಕ್ಕಿಂತ ಹೆಚ್ಚಿನ ಮೋಸವೇನಾದರೂ ಇರಬಹುದೇ ಎಂದು ಯೋಚಿಸುತ್ತಿದ್ದಳು ಬೃಂದ. ಏನಿದ್ದರೂ ಈ ದಿನ ಸಂಜೆಯೊಳಗೆ ತಿಳಿಯುತ್ತದಲ್ಲವೇ ಎಂದುಕೊಂಡಳು. ಅರಗಳಿಗೆ ಕೂರದೆ ಕೆಲಸ ಮಾಡುತ್ತಿದ್ದ ಮೂವರಿಗೆ ಈಗ ಕೆಲಸವಿಲ್ಲ. ಅವರಿಗೆ ಅದು ಒಂದು ಬಗೆಯ ಮುಜುಗರವೇ. ಊಟವಾಗಿ ಎಲೆ ಅಡಿಕೆ ಸೇವನೆಯಾದ ಮೇಲೆ ಮನೆಯಲ್ಲೆಲ್ಲ ತೋರಿಸಿಕೊಂಡು ಬರಲು ಹೊರಟರು ರುಕ್ಮಿಣಿಬಾಯಿ ಸೀತಾಬಾಯಿ. ಬೃಂದಾಗೆ ಬಂದಾಗ ಇದ್ದ ದುಗುಡ ಈಗ ಇರಲಿಲ್ಲ. ಬಿಂದುರಾಯರು, ನಾನು ಸ್ವಲ್ಪ ಮಲಗ್ತೇನೆ, ನೀವು ಹಾಂಗ ಸ್ವಲ್ಪ ವಿಶ್ರಮಿಸ್ಕೊಳ್ಳಿ ಎಂದವರೇ ತಮ್ಮ ಕೋಣೆಗೆ ಸೇರಿದರು. ವಿಸ್ತಾರವಾದ ಮಹಡಿಯ ಮೇಲೆ 4 ದೊಡ್ಡ ದೊಡ್ಡ ಕೊಠಡಿಗಳು, ಎಲ್ಲವೂ ಸುಸಜ್ಜಿತ. ಪ್ರತಿಯೊಂದು ಕೋಣೆಗಳಲ್ಲೂ 2 ಮಂಚಗಳು, ಹಾಸಿಗೆ, ಸೊಳ್ಳೆ ಪರದೆ, ವಿಚಿತ್ರವಾದ ಫರ್ನಿಚರ್ಗಳು, ಕನ್ನಡಿಗಳು. ಎಲ್ಲ ಕೋಣೆಗಳಿಗೂ ಸೇರಿದಂತೆ ಕಕ್ಕಸುಗಳು. ಮಹಡಿಯ ಮೇಲೊಂದು ಬಚ್ಚಲು ಮನೆ, ಬಾಯ್ಲರ್. ಇವೆಲ್ಲ ಸುಬ್ಬಣ್ಣಾಚಾರ್ಯರಿಗೆ ತುಂಗಾಬಾಯಿಗೆ ಹಿಡಿಸಲಿಲ್ಲ. ಮನಸ್ಸಿನಲ್ಲಿ ಅವರಿಗೆ ಇದು ಹೇಸಿಗೆ ಎನಿಸಿದರೂ ಬಾಯಲ್ಲಿ ಆಡುವಂತಿಲ್ಲ. ದುಡ್ಡು ಹೆಚ್ಚಾದರೆ ಹೀಗೆಲ್ಲ ಮಾಡ್ತಾರೋ ಏನೋ ಎಂದು ಅಂದುಕೊಂಡರು ತುಂಗಾಬಾಯಿ. ಬೃಂದ ಅವನ್ನೆಲ್ಲ ನೋಡಿ ಆಶ್ಚರ್ಯಪಡಲಿಲ್ಲ, ಹಿಗ್ಗಲಿಲ್ಲ. ಈಗಿನ ಕಾಲದ ಶ್ರೀಮಂತರ ಮನೆಗಳೇ ಹೀಗೆ. ಇದರಲ್ಲಿ ವಿಶೇಷತೆ ಏನು ಕಾಣಲಿಲ್ಲ ಅವಳಿಗೆ. ಶ್ರೀಮಂತರ ಮನೆಗಳಲ್ಲಿ ಇರಬೇಕಾದದ್ದೆಲ್ಲ ಇದೆ ಇವರ ಮನೆಯಲ್ಲಿ. ರೆಫ್ರಿಜರೇಟರು, ಫೋನು, ರೇಡಿಯೋ, ಎಲ್ಲಕ್ಕೂ ಎಲೆಕ್ಟ್ರಿಕ್ ವ್ಯವಸ್ಥೆ. ಮಹಡಿಯ ಬಾಲ್ಕನಿಯಲ್ಲಿ ನಿಂತು ನೋಡಿದರೆ ಮನೆಯ ಸುತ್ತಲಿನ ವಿಸ್ತಾರದ ಹೂದೋಟ ಕಾಣುತ್ತದೆ. ಹಿಂಭಾಗದಲ್ಲಿ 2 ಗ್ಯಾರೇಜು, ತರಕಾರಿಯ ತೋಟ, ಒಂದು ಗ್ಯಾರೇಜ್ ಕಾರಿನದು, ಮತ್ತೊಂದು 2 ಸೀಮೆಯ ಹಸುಗಳನ್ನು ಕಟ್ಟಲು. ಹೊರನೋಟಕ್ಕೆ ಇವರ ಬದುಕು ಎಷ್ಟು ಸುಂದರ, ಎಂತಹ ಸುಖ ಸೌಲಭ್ಯ. ಆದರೆ ಅಗೋಚರವಾಗಿ ಎಂತಹ ಊನ ಎಂದು ಚಿಂತಿಸುತ್ತಾ ಕೆಳಗಿಳಿದು ಬಂದಳು ಬೃಂದ. ತನ್ನ ಅಣ್ಣನ ಮನೆಯ ಐಶ್ವರ್ಯವನ್ನು ನೋಡಿ ಈ ದಟ್ಟ ದರಿದ್ರರು ಹಿಕ್ಕಿ ಹೀರೆಯಾಗಬಹುದು ಎಂದು ಎಣಿಸಿದ್ದ ರುಕ್ಮಿಣಿಬಾಯಿಯ ಕಲ್ಪನೆ ಸುಳ್ಳಾಯಿತು. ವಸಂತನನ್ನು ಕಾಣುವ ಆತುರ ಕಾತುರ ಬೃಂದಾಳ ಮುಖದಲ್ಲಿತ್ತು. ಈ ಬಾಂಧವ್ಯದಿಂದ ಮುಂದೆ ಯಾವ ಗಂಡಾಂತರವೋ ಎಂಬ ಆತಂಕ ಗಾಬರಿ ಆ ದಂಪತಿಗಳ ಮುಖದಲ್ಲಿದೆ. ಅವರು ಮಹಡಿಯ ಮೆಟ್ಟಿಲಿಳಿದು ಟೆಲಿಫೋನಿನ ಗಂಟೆ ಬಾರಿಸಿದುದು ಕೇಳಿಸಿತು. ಫೋನು ಎಲ್ಲಿರಬಹುದು ಎಂದು ಬೃಂದ ಅತ್ತಿತ್ತ ನೋಡುತ್ತಿರುವಾಗಲೇ ಪಕ್ಕದ ರೂಮಿನಿಂದ ಹಲೋ, ವಸಂತ ಮಾಧವ ಎಂದು ಮಾತನಾಡಿದುದು ಕೇಳಿಸಿತು. ಬೃಂದ ರೋಮಾಂಚಿತಗೊಂಡು ಕೆಂಪಾಗಿ ಬೆವತಳು. ಎದೆ ಡವಡವ ಎಂದಿತು. ಇನ್ನು ತನ್ನಗೆ ಕಣ್ಮರೆಯಾಗಿ ಕುಳಿತಿರುವ ಆ ವಸಂತ ಮಾಧವನ ಮಧುರವಾಣಿಯನ್ನು ಆಲಿಸುವ ಆಸೆ. ಒಂದು ಗಳಿಗೆ ಅವಳು ಕೊರಳು ಬಾಗಿ ಅಲ್ಲೇ ನಿಂತಳು. ಸಂಭಾಷಣೆ ಇಂಗ್ಲಿಷಿನಲ್ಲೇ ನಡೆದಿತ್ತು. ಬೃಂದಾಗೆ ಚೂರು ಪಾರು ಅರ್ಥವಾಯಿತಾದರೂ ಅದು ನಿರಾಸವಾದ ಸಂಭಾಷಣೆ. ಬಹುಶಃ ಪೆಟ್ರೋಲ್ ಬಂಕಿನಿಂದ ಯಾರೋ ಮಾತಾಡುತ್ತಿದ್ದಿರಬಹುದು. ಎಲ್ಲ ಬರೀ ವ್ಯವಹಾರದ ವಿಷಯ. ಆದರೂ ಅವನ ಉಚ್ಚೋತ್ತಮ ಇಂಗ್ಲಿಷ್ ಮತ್ತು ಅದನ್ನಾಡುವ ಮಧುರತೆಯಿಂದ ಅವಳು ಅವನ ರೂಪನ್ನು ಕಲ್ಪಿಸಿಕೊಳ್ಳಲು ಯತ್ನಿಸಿದಳು. ಅವಳಿಗೆ ನಗು ಬಂದಿತು. ಈಗ ಅವನಿಗೂ ತನಗೂ ಮಧ್ಯೆ ಇರುವುದು ಒಂದು ಬಾಗಿಲು, ಒಂದು ಪರದೆ. ಎಷ್ಟು ಹತ್ತಿರ, ಎಷ್ಟು ದೂರ.
ಅವಳು ನಿಂತಲ್ಲೇ ಆ ವಿಸ್ತಾರವಾದ ಹಾಲಿನ ಗೋಡೆಯ ಮೇಲೆಲ್ಲ ಕಣ್ಣಾಡಿಸಿದಳು. ಎಲ್ಲಿಯಾದರೂ ಈ ಕಣ್ಣು ಮುಚ್ಚಾಲೆಯಾಡುತ್ತಿರುವವನ ಭಾವಚಿತ್ರ ಇರಬಹುದೇ ಎಂಬ ಆಸೆಯಿಂದ. ಯಾವುದೋ ವಕ್ರವಾದ ನವ್ಯ ಚಿತ್ರಗಳು. ಒಂದು ನೋಡಲು ಚೆನ್ನಾಗಿಲ್ಲ. ಇವುಗಳಿಗೆ, ಈ ಫ್ಯಾನ್ಸಿ ಫ್ರೇಮುಗಳಿಗೆ ಅದೆಷ್ಟು ದುಡ್ಡು ಹಾಳು ಮಾಡಿದ್ದಾರೋ. ಒಂದು ದೇವರ ಪಟವಿಲ್ಲ, ಮನೆಯವರದು ಒಂದೂ ಇಲ್ಲ. ಅಷ್ಟರಲ್ಲಿ ರುಕ್ಮಿಣಿಬಾಯಿ ತಂದೆ ತಾಯಿ ಮೆಟ್ಟಿಲು ಇಳಿಯುತ್ತಿದ್ದುದು ಗೊತ್ತಾಗಿ ಸರಸರ ತನ್ನ ಕೋಣೆಯತ್ತ ನಡೆದಳು. ಹಾಗೆ ನಡೆಯುವಾಗ ಮತ್ತೊಮ್ಮೆ ಹಿಂದಿರುಗಿ ನೋಡುವುದನ್ನು ಮರೆಯಲಿಲ್ಲ. ಜೋಕಾಲಿಯಾಡುವ ಪರದೆಯ ಅಡಿಯಲ್ಲಿ ಕಂಡದ್ದು ಬಣ್ಣ ಬಣ್ಣದ ಹೂಗಳ ಚಿತ್ರದ ಆಯಿಲ್ ಪೇಂಟ್. ಒಂದು ಗಳಿಗೆ ಅವಳಿಗೆ ನಿರಾಶೆಯಾಯಿತು. ಮತ್ತೆ ಅವಳು ಮನಸ್ಸು ಸರಿ ಮಾಡಿಕೊಂಡಳು. ಕೋಣೆಗೆ ಬಂದ ರುಕ್ಮಿಣಿಬಾಯಿ ಅಂದರು, ಹಾಗೆ 2 ಗಳಿಗೆ ಮಲಗ್ರಿ, ಆಮೇಲೆ ಕರಿತೀನಿ ಬಂದು. ಮತ್ತೆ ಮಾತಿಗೆ ಆಸ್ಪದವಿಲ್ಲದಂತೆ ಹೊರಗೆ ನಡೆದರು ರುಕ್ಮಿಣಿಬಾಯಿ. ಇವರು ಮೂವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಆತ್ಮೀಯವಾಗಿ ಒಂದು ಮಾತನ್ನು ಆಡಿಕೊಳ್ಳುವಂತಿಲ್ಲ. ತುಂಗಾಬಾಯಿಗೆ ಮಂಚದ ಮೇಲೆ ಮಲಗಲು ಮುಜುಗರ. ಕೆಳಗೆ ಮಲಗಿದರೆ ಅವರು ಏನು ಅಂದುಕೊಳ್ಳುತ್ತಾರೋ. ಮಲಗದೇ ಇರಲು ಆಗದು. ಒಂದು ಬಗೆಯ ಸುಖದ ಸಮಾಧಾನದ ಆಲಸ್ಯ. ಆ ಸಮಾಧಾನದ ನಡುವೆ ಅಗೋಚರವಾದ ಆತಂಕ. ಏನಾದರೂ ಆಗಲಿ ಎಂದುಕೊಂಡು ತುಂಗಾಬಾಯಿ ತಲೆಯಡಿಗೆ ಕೈಯಿಟ್ಟು ಆ ಮೆತ್ತಗಿದ್ದ ರತ್ನಗಾದಿಯ ಮೇಲೆ ಮಲಗಿಬಿಟ್ಟರು. ಸುಬ್ಬಣ್ಣಾಚಾರ್ಯರಿಂದ ಅದು ಸಾಧ್ಯವಾಗದೆ ಅವರು ಮೆಲ್ಲಗೆ ಹೊರಗೆ ಹೊರಟು ಮನೆಯ ಹೊರಗಿನ ತೋಟದಲ್ಲಿ ಸುಳಿದಾಡತೊಡಗಿದರು. ಬರಿಯ ತೋಟದ ಕೆಲಸಗಳಿಗಾಗಿಯೇ ನಿಯಮಿಸಲ್ಪಟ್ಟ ಆಳುಗಳು ಅಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲಲ್ಲಿ ನಿಂತು ಅವರ ಕೆಲಸಗಳನ್ನು ನೋಡುತ್ತಿದ್ದ ಸುಬ್ಬಣ್ಣಾಚಾರ್ಯರನ್ನು ಅವರು ತಿರುಗಿ ನೋಡುತ್ತಿದ್ದರು. ಸಾಮಾನ್ಯವಾಗಿ ಇವರ ಮನೆಗೆ ಬರುವವರೆಲ್ಲ ಸೂಟು ಬೂಟಿನವರೇ. ಈ ಗಡ್ಡದ ಬ್ರಾಹ್ಮಣ ಯಾರಿರಬಹುದು ಎಂಬುದು ಅವರ ತರ್ಕ. ಇವರಲ್ಲಿಗೆ ಬರುವಾಗ ಸುಬ್ಬಣ್ಣಾಚಾರ್ಯರು ಇದ್ದದ್ದರಲ್ಲಿ ಉತ್ತಮವೆನಿಸುವ ಒಂದು ಪಂಚೆ ಶರ್ಟು ಧರಿಸಿ ಬಂದಿದ್ದರು. ಆಸ್ಟರ್ ಕ್ರೋಟನ್ ಗಿಡಗಳನ್ನು ಬೆಳೆಸಲು ಎಷ್ಟು ಹಣ ವ್ಯಯ ಮಾಡುವುದರ ಅರ್ಥ ಸುಬ್ಬಣ್ಣಾಚಾರ್ಯರಿಗಂತೂ ಆಗಲಿಲ್ಲ. ಅವರು ಸುಮ್ಮನೆ ಮನೆಯ ಸುತ್ತ ಒಂದು ಸುತ್ತು ಹಾಕಿ ಹಸುವಿನ ಗ್ಯಾರೇಜು, ತರಕಾರಿಯ ತೋಟ ನೋಡಿ ಸಂತೋಷಪಟ್ಟರು. ಹಿತ್ತಲ ಬಾಗಿಲ ಅಂಗಳದಲ್ಲಿ ಸುಂದರವಾದ ಕಟ್ಟೆಯಲ್ಲಿ ಸೊಂಪಾಗಿ ಬೆಳೆದು ಪಲ್ಲವಿಸಿದ ತುಳಸಿಯ ಗಿಡವನ್ನು ನೋಡಿ ಅವರಿಗೆ ಬಹಳ ಸಮಾಧಾನವಾಯಿತು. ತಮ್ಮ ಮಗಳು ಈ ಮನೆಯನ್ನು ಸೇರುತ್ತಾಳೆಯೇ ಎಂದು ಯೋಚಿಸಿಕೊಂಡರೆ ಅವರಿಗೆ ನಂಬುಗೆಯೇ ಬರುವಂತಿರಲಿಲ್ಲ. ಮತ್ತೊಂದು ಯೋಚನೆಯು ಮೊದಲ ಬಾರಿಗೆ ತಲೆ ಹಾಕಿತು. ನಾವು ಈ ಮನೆಗೆ ಬಂದ 4-5 ಗಂಟೆಗಳ ಕಾಲದಲ್ಲಿ ಒಂದು ಸಲವಾದರೂ ಆ ಅಳಿಯನೆಂಬ ಪ್ರಾಣಿ ನಮಗೆ ಮುಖ ತೋರಿಸಲಿಲ್ಲವಲ್ಲ. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿ ನಾವು ಇನ್ನೇನೇನು ಮೋಸ ಹೋಗಬೇಕೋ. ನಮ್ಮ ಯೋಗ್ಯತೆಗೆ ಏನೇನೂ ಹೊಂದುವ ಬಾಂಧವ್ಯ ಎಲ್ಲ ಇದು. ಇವರ ಕನಿಕರದ ಮಾತಿಗೆ ಮರುಳಾಗಿ ಇಲ್ಲಿವರೆಗೆ ಬಂದಾಗಿದೆ. ಬೃಂದ ಆದರೂ ಯಾಕೆ ನೋಡದೆ ಮಾಡದೆ ಹಾಗೆ ಒಪ್ಪಿಕೊಂಡಿತು. ನಾವಂತೂ ಒತ್ತಾಯಿಸಲಿಲ್ಲ. ಈಗ ಇಲ್ಲಿಯವರೆಗೆ ಬಂದು ಇನ್ನು ತಪ್ಪಿಸಿಕೊಳ್ಳುವಂತೆಯೂ ಇಲ್ಲ. ಇದುವರೆಗೆ ನಡೆದುದೆಲ್ಲವೂ ಒಂದು ಯಕ್ಷಿಣಿಯಂತೆ ಕಂಡಿತು ಅವರಿಗೆ. ತಮ್ಮ ಊರಿನಿಂದ ಪಡಬಾರದ ಪಾಡುಪಟ್ಟು ತಮ್ಮನ ಕೈಲಿ ಅನ್ನಿಸಿಕೊಂಡು ಹೊರಟ ಆ ಸಂಕಟದ ಸಮಯವನ್ನು ನೆನೆದರೆ ಮತ್ತೆ ಸಂಕಟವಾಗುತ್ತದೆ. ಈಗ ಅವರಿಗೆ ಬಾಪೂರಾಯರ ನೆನಪು ಬಂದಿತು. ಊಟವಾದ ಕೂಡಲೇ ಯಾರನ್ನು ಕಂಡು ಬರುತ್ತೇನೆಂದು ಹೊರಟವರು ಇನ್ನೂ ಬಂದಿರಲಿಲ್ಲ. ಮನೆಯನ್ನು ಒಂದು ಸುತ್ತು ಹಾಕಿ ಮತ್ತೆ ಅವರು ಒಳಗೆ ಬಂದಾಗ ಹಾಲಿನ ಸೋಪಾದ ಮೇಲೆ ಕಾಲು ಹಾಕಿ ಸುಂದರ ಯುವಕನೊಬ್ಬ ಕುಳಿತಿರುವುದನ್ನು ಕಂಡು ಅವರು ತಬ್ಬಿಬ್ಬಾದರು ಮತ್ತು ಪಿಳಿ ಕಣ್ಣು ಮಿಟುಕಿಸಿದರು. ಅವನು ಯಾರು? ವಸಂತನೇ ಆಗಿರಬಹುದೇ? ಅವರು ಅವನನ್ನು ಅಡಿಯಿಂದ ಮುಡಿಯವರೆಗೆ ನೋಡಿದರು. ಸರ್ವಾಂಗ ಸುಂದರ. ಸುಬ್ಬಣ್ಣಾಚಾರು 2 ಗಳಿಗೆ ದಂಗು ಬಡಿದು ನಿಂತರು. ಏನು ಮಾಡಬೇಕೆಂದು ಅವರಿಗೆ ತಿಳಿಯದು. ನಮಸ್ಕಾರ ಮಾಡೋಣವೆಂದರೆ ತಮಗಿಂತ ತುಂಬ ಕಿರಿಯ, ಮಾತನಾಡಿಸೋಣವೆಂದರೆ ಗುರುತಿಲ್ಲ. ಅಲ್ಲದೆ ಇವರನ್ನು ಹೇಗೆ ಮಾತಾಡಿಸಬೇಕೋ ತಿಳಿಯದು. ಆದರೆ ಅವನು ಇವರ ಮುಖ ಕಂಡೊಡನೆ ಸೋಫಾದಿಂದ ಎದ್ದು ನಿಂತು 2 ಕೈಗಳನ್ನು ಜೋಡಿಸಿ ನಮಸ್ಕರಿಸಿದ. ಆಗ ಇವರು ನಮಸ್ಕರಿಸಲೇಬೇಕಾಯಿತು. ಯಾಂತ್ರಿಕವಾಗಿ ನಮಸ್ಕರಿಸಿದರು. ಆದರೆ ಅವರ ಮನದ ಗೊಂದಲ ತಪ್ಪಲಿಲ್ಲ. ವಸಂತ ಮತ್ತೆ ಸೋಫಾದಲ್ಲಿ ಕುಳಿತ. ಅವರು ಬಾಯಿ ಕಳೆದು ನೋಡುತ್ತಿದ್ದಾರೆ. ಸೊಗಸಾದ ಟೆರಲಿನ್ ಸೂಟು, ತುಂಬು ತೋಳಿನ ಶರ್ಟು, ನೆಕ್ಟೈ ಧರಿಸಿದ್ದಾನೆ. ಪುರುಷರ ವರ್ಣನೆ ಅವರಿಗೆ ತಿಳಿಯದು. ಆದರೆ ಇಂತಹ ಸುಂದರ ಪುರುಷ ತಮ್ಮ ಅಳಿಯನಾಗುವನೇ ಎಂಬ ಸಂಶಯ. ಮತ್ತೆ ಮತ್ತೆ ಅವರು ಅವನನ್ನೇ ನೋಡುತ್ತಿರುವುದು ನೋಡಿ ಅವನಿಗೆ ಅವರ ಮನದ ಗಲಿಬಿಲಿ ಅರ್ಥವಾಗಿ ಅವನು ಮುಗುಳು ನಗೆ ನಕ್ಕ. ಕೂಡ್ರಿ ಎಂದು ಕುರ್ಚಿಯ ಕಡೆಗೆ ಕೈ ತೋರಿದ. ಅಷ್ಟರಲ್ಲೇ ಬಿಂದೂರಾಯರು ಎದ್ದು ಬಂದು ಸೋಫಾದಲ್ಲಿ ಕೂರುತ್ತಾ ಸುಬ್ಬಣ್ಣಾಚಾರ್ಯರನ್ನು ಕಂಡು, ಯಾಕ್ರಪ್ಪ ನೀವು ಮಲಗಲಿಲ್ಲೇನೋ ಎಂದರು. ಸುಬ್ಬಣ್ಣಾಚಾರ್ಯರು ಮೆಲ್ಲಗೆ ಅಂದರು,
ನನಗೆ ನಿದ್ದೆ ಬರುವುದಿಲ್ಲ, ಎಂಥದ್ದಿಲ್ಲ. ಸುಮ್ಗ ಅಂಗಳದಾಗಿದ್ದೆ. ಪಾಪ ನಿಮಗೆ ಬೇಸರ ಆತೇನೋ, ನಾನು ಮಲಗಿಬಿಟ್ಟೆ ಎಂದರು.